ಪ್ರಯಾಣದ ಮಧ್ಯೆ ಕಾರೇ ಪ್ರಪಂಚ ಆಗಿರಬೇಕಾದ್ರೆ ನಿದ್ದೆ, ಅಲ್ಲಿ ನಂತರ ತಿಂಡಿ, ಹೊಸ ಹೊಸ ಸ್ಥಳಗಳು, ಹೊಸ ಹೊಸ ಪ್ರದೇಶಗಳು. ಸ್ಥಳಕ್ಕೂ ಪ್ರದೇಶಕ್ಕೂ ಭಾಳ ವ್ಯತ್ಯಾಸ ಇದೆ. ಏಕೆಂದರೆ ಪ್ರಯಾಣ ಆಗಿದೆ. ಬಹಳ ವಿಚಿತ್ರ ಅನಿಸಿದ್ರೂ ಕೂಡ ನಿರಂತರವಾದ ಈ ಪ್ರಯಾಣ ಹೇಳ್ಕೊಡ್ತಾ ಇರತಕ್ಕಂತಹ ಅನುಭವ ಈ ನನ್ನ ವಿಡಿಯೋಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೊಸ ಹೊಸ ಜನಗಳ ಮಧ್ಯೆ ಮೊನ್ನೆ ಪ್ರಯಾಣ ಭಾಳ ತುಂಬ ಚೆನ್ನಾಗಿತ್ತು. ಏರ್ಪೋರ್ಟಿಂದ ಒಂದು ಪುಟ್ಟ ಮಗು, ದೇ ಆರ್ ಟ್ರಾವೆಲ್ ಟು ವೇಲೂರು. ಆ ಮಗು, ಆ ಸಂತೋಷ, ಆ ಟ್ರಾವೆಲ್ ರಿಯಲಿ ಇಟ್ಸ್ ಗ್ರೇಟ್ ವರ್ತಿ. ಸೊ ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ಸಡನ್ನಾಗಿ ತಿರುಪತಿ ಬಸ್ ಸ್ಟ್ಯಾಂಡಿಂದ ಏರ್ಪೋರ್ಟ್ಗೆ ಹೋಗೋದಿತ್ತು. ಒಂದು ಬುಕ್ಕಿಂಗ್ ಬಂತು, ಕ್ಯಾನ್ಸಲ್ ಆಯಿತು. ಅಂದರೆ ಆಕ್ಸೆಪ್ಟ್ ಮಾಡೋಷ್ಟೊತ್ತಿಗೆ ಇಟ್ ಹ್ಯಾಸ್ ಟೇಕನ್ ಬೈ ಸಮ್ ಅದರ್ ಡ್ರೈವರ್ ಅಂತ. ಇನ್ನೊಂದು ಬಂತು, ಅದೇ ರಿಪೀಟಾಗಿ ಬಂತು. ಮತ್ತೆ ಆಕ್ಸೆಪ್ಟ್ ಮಾಡಿದೆ, ಆಕ್ಸೆಪ್ಟೇ ಆಗಿಲ್ಲ. ಮೋಸ್ಟ್ಲಿ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿರಬೇಕು ಅಂಥೇಳಿ ಆ್ಯಪನ್ನು ಓಪನ್ ಮಾಡಿ ಅದರದ್ದು ಅದೇನಿರ್ತದೆ ಕ್ಯಾಶೆ ಅಂತಾರಲ್ಲ ಅದೆಲ್ಲ ಕ್ಲಿಯರ್ ಮಾಡಿ ಮತ್ತು ಹೊಸದಾಗಿ ಆನ್ ಮಾಡಿದೆ. ಮತ್ತು ಇಟ್ಸ್ ಈಸ್ ಸ್ಟಾರ್ಟೆಡ್. ಅದೇ ವರ್ಕೆ ಮತ್ತು ಅದೇ ಡ್ಯೂಟಿನೋ ನಾನು ಡ್ಯೂಟಿ ಅಂದ್ಕೊಳ್ತೇನೆ. ಸೊ ಒಬ್ಬ ಪ್ರೊಫೆಷನಲ್ ಟ್ಯಾಕ್ಸ್ ಪೇಯರ್ ಆಗಿ ನಾನು ಮಾಡ್ತಕ್ಕಂಥ ಕೆಲಸವನ್ನು ಪ್ರೊಫೆಷನಲ್ಲಾಗಿ ತೊಗೊಳೋದಕ್ಕೆ ಇಷ್ಟಪಡ್ತೇನೆ. ಡ್ಯೂಟಿ ಅನ್ನೋದಕ್ಕಿಂತ ಪ್ರೊಫೆಷ್ನಲ್ ವರ್ಕ್. ಅದು ಒಂದೊಂದು ಸಲ ಮೈಂಡ್ ಸೆಟ್ ಹೆಂಗಾಗುತ್ತೆ ಅಂದರೆ, ತುಂಬ ಇನ್ನೊಂದು ಸಲ ಅನಿಸುತ್ತೆ ಸಹಜವಾಗಿ ಕೆಲವೊಮ್ಮೆ ತುಂಬ ಪ್ರಯಾಣ ಮಾಡ್ತಾ ಇದ್ದರೆ ಇದು ಏನಪ್ಪ ಅಂತ ಅನಿಸ್ತಕ್ಕಂತಹ ದಿನಗಳಿದೆ, ಕ್ಷಣಗಳಿದೆ. ಕೆಲವೊಂದಷ್ಟು ಸೆಕೆಂಡ್ಸು, ಮಿನಿಟ್ಸ್ ಕೂಡ ಅನಿಸುತ್ತೆ ಟ್ರಾವೆಲಲ್ಲಿ, ಏನಪ್ಪ ಇದು ಅಂತ ಒಂದೊಂದು ಸಲ. ಸೊ ಇದು 2 ಸಲ ಕ್ಯಾನ್ಸಲ್ ಆಗಿತ್ತಲ್ಲ, ಏನಾಗುತ್ತೆ ಆಗಲಿ ಅಂತ ಅಕ್ಸೆಪ್ಟ್ ಮಾಡಿದ ತಕ್ಷಣ ಟಕ್ಕಂತ ಅಕ್ಸೆಪ್ಟ್ ಆಯಿತು. ದಟ್ ಪರ್ಸನ್ ಅದು ನನ್ನ ಡೈರಿನಲ್ಲಿದೆ ಅವ್ರ ಹೆಸರು. ಯೂಶ್ವಲಿ ನಾನು ರಿವ್ಯೂಸ್ ತೊಗೊಳ್ತೇನೆ. ತುಂಬ ಅರ್ಜೆಂಟಲ್ಲಿದ್ದರು, ಮಯೂರೋ ಏನೋ ಇರಬೇಕು ಅನ್ಸುತ್ತೆ ಸಮಥಿಂಗ್. ಅವರು ಬರೋಷ್ಟೊತ್ತಿಗೆ ಒಳ್ಳೆ ಸಡನ್ನಾಗಿ ಟಕ್ ಅಂತ ಬಂದು ಟೈಮ್ ಆಗ್ಬಿಟ್ಟಿದೆ, ಅರ್ಜೆಂಟು ಏರ್ಪೋರ್ಟ್ಗೆ ಹೋಗ್ಬೇಕು ಅಂದರು. 16 ಕಿಲೋಮೀಟ್ರ್ ಏನೋ ಬರ್ತದೆ ತಿರುಪತಿಯಿಂದ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಜರ್ನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಈ ದಾರಿ ಮಧ್ಯದಲ್ಲಿ ಹಾಫ್ ರೋಡ್ ಇರೋದ್ರಿಂದ ಪ್ರಯಾಣ ಸ್ಪೀಡ್ ಇರೋದಿಲ್ಲ. ಬಟ್ ಐ ಸ್ಟಾರ್ಟೆಡ್. ಅವರು ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಅವರೇ ಪ್ರಯತ್ನ ಪಟ್ಟರು. ಯೂಶ್ವಲಿ ನಾನು ಎಲ್ಲರ ಜೊತೆ ಕೂಡ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಟ್ರಾವೆಲಲ್ಲಿ, ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಥರ. ಬಟ್ ಒನ್ಸ್ ದೇ ಆರ್ ಸ್ಟಾರ್ಟೆಡ್, ಅವ್ರಿಗೆ ಆಸಕ್ತಿ ಇದ್ದು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಸೊ ಅದು ಕನ್ವರ್ಷನ್ ಆಗಿ ಬದಲಾಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಿದ್ದಾಗ ಅವರು ಈ ಕಾಳಹಸ್ತಿ ಬಗ್ಗೆ ಕೇಳಿದ್ರು. ಸೊ ಅಲ್ಲಿ ನಾನು ಬಂದೆ, ಬಟ್ ದರ್ಶನ ಮಾತ್ರ ಮಾಡೋಕ್ಕಾಯಿತು. ಬಟ್ ಐ ಡಿಡ್ ದ ರಿಚುವಲ್, ಅದೇನೋ ರಾಹು ಪೂಜೆ ಎಲ್ಲ ಮಾಡ್ತಾರಲ್ಲ ಅದು ಮಾಡೋಕ್ಕಾಗಲಿಲ್ಲ ಅಂತ. ಹೀ ಈಸ್ ಬೇಸಿಕಲಿ ಫ್ರಮ್ ಫಾದರ್ ಈಸ್ ಪಂಜಾಬ್ ಆ್ಯಂಡ್ ಹಿಸ್ ಮದರ್ ಈಸ್ ಫ್ರಮ್ ವಿಜಯವಾಡ ಐ ಥಿಂಕ್. ಸೊ ಅವರು ಸ್ಲ್ಯಾಂಗು ತುಂಬ ವೆರೈಟಿ, ವಿಚಿತ್ರ ಅನ್ನೋದಕ್ಕಿಂತ ವೆರೈಟಿ ಆಗಿತ್ತು. ಕೇಳೋದಕ್ಕೆ ಭಾಳ ಒಂದು ರೀತಿ ನನಗೆ ಮೊದಲೇ ಸಿನಿಮಾ ಮೂಡಲ್ಲಿರೋ ನನಗೆ ಸಿನಿಮೆಟಿಕ್ ಆಗಿತ್ತು, ಸಖತ್ತಾಗಿದೆ ವಾಯ್ಸು ಅನ್ನಿಸ್ತಿತ್ತು. ಭಾಳ ಖುಷಿಯಾಯಿತು. ಆ ಸ್ಲ್ಯಾಂಗ್ ನಾನು 1-2-3 ಸಲ ಯಾವುದೋ ಸಿನಿಮಾದಲ್ಲಿ ಆ ಸ್ಲ್ಯಾಂಗ್ ಪ್ರೊನೌನ್ಸಿಯೇಷನ್ ಕೇಳಿದ್ದೆ. ಸೊ ಹಾಗೆ ಮಾತಾಡ್ತಾ ಬಹಳಷ್ಟು ವಿಚಾರಗಳು ಅವರು ಹೆರಿಟೇಜ್ ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡೋದು. ಸೊ ಹಾಗೆ ಮಾತನಾಡಬೇಕಾದ್ರೆ ತಿರುಮಲ ಇದೆ, ಕಾಳಹಸ್ತಿ ಇದೆ, ನಾನು ನೋಡಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ. ಸೊ ಆಗಿನ ಕಾಲದ ಆ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿರುತ್ತಲ್ವ ಅನ್ನೋ ಥರ ಪ್ರಾರಂಭ ಆಗಿದ್ದು. ಇತ್ತೀಚೆಗೆ ನಾನೆಲ್ಲೂ ಕೂಡ ಅಂಥದ್ದು ದೇವಸ್ಥಾನಗಳನ್ನು ನೋಡೋಕ್ಕಾಗಲಿಲ್ವಲ್ಲ ಅಂತ ಅಂದಾಗ ನಾನು ಜಸ್ಟ್ ಅವ್ರಿಗೊಂದು ಮಾತು ಹೇಳಿದೆ. ಯಾಕೆ ನಮ್ಮ ಮೋದಿಜಿಯವರು ಒಂದು ಡೈರೆಕ್ಷನ್ನಲ್ಲಿ ಅದೇ ರೀತಿ ಆರ್ಕಿಟೆಕ್ಚರಲ್ ಭಾಳಷ್ಟು ವಿಧಾನಗಳನ್ನು ಅವರು ಅದನ್ನು ಭಾಳ ಅದ್ಭುತವಾಗಿ ನಮ್ಮ ಜನಗಳಿಗೆ ರಾಮ ಮಂದಿರವನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಹೇಳಬೇಕಾದ್ರೆ ನನ್ನ ಮನಸ್ಸಲ್ಲಿ ಹೀಗೆ ಅನ್ನಿಸ್ತು, ಅದೇ ಇದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಟು ಬಿಲ್ಡ್ ದಟ್. ನಮ್ಮ ಹಿಂದಿನ ಒಂದು ಸಂಸ್ಕೃತಿಯನ್ನು ನೋಡೋದಕ್ಕೋಸ್ಕರ ಭಾಳಷ್ಟು ವಿದೇಶಿಗರು ಬರ್ತಕ್ಕಂಥದ್ದು, ನಡೀತಾ ಇರೋದು, ಬಟ್ ಮುಂದೆ ನಡೆಯುತ್ತಾ ಅಂತಕ್ಕಂಥದ್ದು ಭಾಳ ಅತಿ ದೊಡ್ಡ ಪ್ರಶ್ನೆ. ನೋಡಿ, ವಿದೇಶದಿಂದ ನಮ್ಮ ಸಂಸ್ಕೃತಿಯನ್ನು ಅವರು ನೋಡಿ ಬರೋದಲ್ಲ, ಅವರು ಕಲಿತು ಹೋಗ್ತಕ್ಕಂಥದ್ದು ಕೂಡ ಇದೆ, ತಪ್ಪೇನಿಲ್ಲ.
ಒಳ್ಳೆಯದಕ್ಕೆ ಬಳಸ್ತಕ್ಕಂಥ ಯಾವುದೇ ವಿದ್ಯೆ ಆದರೂ ಕೂಡ ಇಟ್ ವಿಲ್ ಗಿವ್ಸ್ ಎ ಇಮೆನ್ಸ್ ರಿಸಲ್ಟ್ ಅಲ್ವಾ. ಈಗ ಯಾರೋ ಒಬ್ಬರು ಬೇರೆ ದೇಶದಿಂದ ಇಲ್ಲಿಗೆ ಬರ್ತಾರೆ ಅಂತಂದರೆ ಅದು ನಮ್ಮ ದೇಶದ ಆರ್ಥಿಕ ಪ್ರಗತಿ ಅಲ್ವಾ. ಇರ್ತದೆ, ಯಾವುದೋ ಮೂಲದಿಂದ ಅದು ಒಂದು ದೇಶದ ಅಭಿವೃದ್ಧಿಗೆ ಸಪೋರ್ಟಿವ್ ಆಗಿರ್ತದೆ. ಅಂಥದ್ದನ್ನು ನಾವು ಅವ್ರು ಕೇಳಿದ ಪ್ರಶ್ನೆಯಲ್ಲಿ ಹೀಗಿತ್ತು, ಯಾವುದು ಇಲ್ವಾ. ನಾನು ಹೇಳಿದೆ, ನಮ್ಮ ದೇಶದಲ್ಲಿ ಒಂದು ರಾಮ ಮಂದಿರಕ್ಕೆ ರಾದ್ಧಾಂತ ಮಾಡಿದ್ರು. ಏಕೆಂದರೆ ಅಲ್ಲಿ ಎಲ್ಲ ಕ್ಲಿಯರ್ ಆಗಿದ್ದರೂ ನಮ್ಮ ಜನಕ್ಕೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದ್ದರೂ ಕೂಡ ನಮ್ಮ ಜನ ಅದನ್ನು ಓದಿರ್ತಕ್ಕಂಥದ್ದು ಅಂತಕ್ಕಂತಹ ಗ್ರೇಟ್ನೆಸ್ ಹೇಳ್ಕೊಳ್ತಕ್ಕಂಥವ್ರು ಆ ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದರೆ ಎವ್ರಿಥಿಂಗ್ ಈಸ್ ವೆರಿ ಕ್ಲಿಯರ್ ಆದರೂ ಕೂಡ ಯಾತಕ್ಕೆ ಆ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಯೋಚಿಸ್ತಕ್ಕಂಥ ಸ್ಥಿತಿ ನಾವು ಬರಬೇಕು, ಯೋಚಿಸ್ತಕ್ಕಂಥ ಸ್ಥಿತಿ ಬರಬೇಕು. ಇಲ್ಲಿ ಈಗ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹೆರಿಟೇಜ್ ಸೆಂಟರ್ಸ್ ಏನಿದೆ, ನಮ್ಮ ಪರಂಪರೆ ಏನಿದೆ, ಸೊ ಅಲ್ಲೆಲ್ಲ ಕೂಡ ಅವತ್ತಿನ ಸ್ಟ್ರಕ್ಚರಲ್ ಟೆಂಪಲ್ಗಳು ನಾನೀಗ ಹೋದಾಗ ನಾನು ಅದನ್ನು ಅಬ್ಸರ್ವ್ ಮಾಡ್ತೇನೆ. ಅಂದರೆ ಯಾವ ದೇವಸ್ಥಾನ, ಶಿಲ್ಪಕಲೆಗಳು, ಅಲ್ಲಿನ ಒಂದು ಹಿಂದಿನ ಆ ದೇವಸ್ಥಾನಗಳು ಹೇಗೆ ಕ್ರಿಯೇಟ್ ಆಯಿತು, ಅಷ್ಟು ದೇವಸ್ಥಾನವನ್ನು ಹೇಗೆ ಅದು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು, ಆರ್ಕಿಟೆಕ್ಚರಲ್ ಆ ಸ್ಟ್ರಕ್ಚರ್ಸ್ ಇರ್ತದಲ್ಲ, ಆ ಪ್ಲ್ಯಾನಿಂಗ್ ಇರ್ತದಲ್ಲ, ಆ ಬಿಲ್ಡ್ ಮಾಡ್ತಕ್ಕಂತಹ ಕೆತ್ತನೆಗಳಿರ್ತದಲ್ಲ, ಅದೆಲ್ಲ ಕೂಡ ಅದು ಕೂಡ ಒಂದು ರೀತಿಯಾದಂತಹ ದೇಶದ ಅಭಿವೃದ್ಧಿ ಸೂತ್ರ ಅದು. ಅಂದರೆ ಈಗ ಅದು ಆಗೋದಕ್ಕೆ ಎಷ್ಟೋ ವರ್ಷ ಬೇಕಾಗ್ತದೆ. ಈಗ ಪ್ರಾರಂಭ ಮಾಡಿದ್ರೂ ಕೂಡ ಒಂದು ಕಡೆ ಹಿಂದೆ ಕಟ್ಟಿಸಿರ್ತಕ್ಕಂಥ ಹಲವಾರು ರಾಜರುಗಳು ಕಟ್ಟಿಸಿರ್ತಕ್ಕಂತಹ ದೇವಸ್ಥಾನಗಳು ಆ ಥರದ್ದೊಂದು ನೋಡೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು ಈಗ ಅವ್ರು ನೋಡಿದ್ರೂ ಕೂಡ ಭಾಳ ಹಳೆಯದಾಗಿ ಕೆಲವು ಕಡೆ. ಆದರೆ ನಾನು ಪ್ರಯಾಣ ಮಾಡಿದಾಗ ಭಾಳಷ್ಟು ದೇವಸ್ಥಾನಗಳನ್ನು ನೋಡಿದ್ದೇನೆ, ಅದು ಹಾಳು ಬಿದ್ದಿದೆ ಆ್ಯಂಡ್ ದೆ ನೆವರ್ ಅಬ್ಸರ್ವಿಂಗ್ ದಟ್. ಆ ಸ್ಥಳಗಳು ಕೂಡ ಬಹಳಷ್ಟು ಬೇರೆ ರೀತಿಯಲ್ಲಿ ಬಳಕೆ ಆಗ್ತಕ್ಕಂತಹ ಸನ್ನಿವೇಶಗಳು ನಿರ್ಮಾಣ ಆದರೂ ಆಗಬಹುದೇನೋ. ನಾನು ಓಡಾಡಬೇಕಾದ್ರೆ ನೋಡಿದ್ದೇನೆ ಒಂದು ರೀತಿಯಾದಂತಹ ಕೆಟ್ಟ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ದೇವಸ್ಥಾನದ ಜಾಗಗಳೆಲ್ಲ ಕೂಡ ಮುರಿದು ಬಿದ್ದಿರ್ತಕ್ಕಂಥದ್ದು, ಗರ್ಭಗುಡಿಯಲ್ಲಿ ದೇವರುಗಳಿಲ್ಲದೆ ಇರ್ತಕ್ಕಂಥದ್ದು, ಈ ರೀತಿಯೆಲ್ಲ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆಲ್ಲ ಅವರು ಅಂದರೆ ಈ ಚರ್ಚೆ ಅವರು ಪ್ರಶ್ನೆ ಮಾಡಿದಾಗ ಅವರು ಕೇಳಿದ್ದಂತಹ ಪ್ರಶ್ನೆನೇ ಇದು ಮುಂದೆ ಹೇಗೆ ಅಂತ ನಾನು ಹೇಳಿದೆ. ಎಲ್ಲೋ ಅದನ್ನು ಕಟ್ಟಿಸೋದಕ್ಕೆ ಪ್ರಯತ್ನ ಪಟ್ಟವ್ರು ಎಲ್ಲೋ ಇರ್ತಾರೆ, ಅದಕ್ಕೆ ಓಡಾಡಿದವ್ರು ಎಲ್ಲೋ ಇರ್ತಾರೆ. ಅದನ್ನು ಎಲ್ಲ ಆದಮೇಲೆ ಅದನ್ನು ಆಡಳಿತವಾಗಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಎಲ್ಲೋ ಇರ್ತಾರೆ. ಅಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳು ಅದಕ್ಕೆ ಇನ್ಯಾರನ್ನೋ ರೆಸ್ಪಾನ್ಸಿಬಲ್ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತಿದೆಯಲ್ಲ. ಇಲ್ಲಿ ಎಲ್ಲಿಯವರೆಗೂ ಯೋಗ್ಯರನ್ನು ಸರಿಯಾದ ಸ್ಥಾನದಲ್ಲಿ ಕೂಡಿಸೋದಕ್ಕೆ ನಾವುಗಳು ಮುಂದೆ ಬರೋದಿಲ್ಲ. ಅಂದರೆ ಒಂದು ಯಾವುದೇ ಆದರೂ ಕೂಡ ಒಂದು ಯೋಗ್ಯ ಅಂತಕ್ಕಂಥದ್ದು ಬಳಸ್ತಾ ಇದ್ದಾನೆ ಇಲ್ಲಿ, ಅಥವಾ ಶಕ್ತಿ ಬೇರೆ, ಯೋಗ್ಯತೆ ಬೇರೆ. ಯೋಗ್ಯತೆ ಅಂತಕ್ಕಂಥದ್ದು ಅದನ್ನು ಸಂಪೂರ್ಣವಾಗಿ ನಿಭಾಯಿಸ್ತಕ್ಕಂಥದ್ದು, ಅದನ್ನು ಹೇಗೆ ಅದನ್ನು ನಿಭಾಯಿಸ್ತಕ್ಕಂತಹ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಎಲ್ಲಿವರೆಗೂ ಅದನ್ನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ನಮ್ಮ ದೇಶದ ಭವಿಷ್ಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಯಾವಾಗ ಇಂತಹ ಒಂದು ಹೆರಿಟೇಜ್ ಸೆಂಟರ್ಗಳು ಇರೋದಿಲ್ಲ ಇದೆ, ಆದರೆ ಇವತ್ತು ಜನ ಕೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಬಾಲ್ಯದಿಂದ ನೋಡಿರ್ತಕ್ಕಂತಹ ತಿರುಪತಿ ದೇವಸ್ಥಾನ, ಆ ಕಲ್ಲು ಕೆತ್ತನೆಗಳನ್ನು ನೋಡಿ, ಆ ಗರ್ಭಗುಡಿ, ಆ ಸ್ಟ್ರಕ್ಚರ್ಸ್ ನೋಡಿ, ಆ ರೀತಿ ದೇವಸ್ಥಾನಗಳು ಎಲ್ಲಿ ಆಗ್ತಿದೆ, ಆ ಕೆತ್ತನೆಗಳು ಅಂಥ ಅರುಣಾಚಲೇಶ್ವರನ್ನು ನೋಡಿದ್ದೇವೆ. ಅಷ್ಟು ಸುಲಭನ ಅದು ಮಾಡೋದು ಅಂತ ಅಲ್ಲ, ಅದು ಮಾಡೋದು ಸುಲಭನ ಕಷ್ಟನ ಅಲ್ಲ, ಅದಕ್ಕೆ ಬಿಡ್ತಕ್ಕಂಥ ಸ್ಥಿತಿ ಹೇಳಿ, ಅದಕ್ಕೆ ಮುಂದೆ ಹೋಗೋದಕ್ಕೆ ಅಂಥದ್ದನ್ನು ಮಾಡಬೇಕು ಅಂತ ಅನಿಸಿದ್ರೆ ಅಂಥದ್ದಾದರೆ ತಾನೇ 4-6 ಜನ ಬರ್ತಾರೆ, ಎಲ್ಲೆಲ್ಲಿಂದಲೋ ಬರ್ತಾರೆ, ಒಂದು ಟೀ ಕುಡಿತಾರೆ, ಒಂದು ಊಟ ಮಾಡ್ತಾರೆ, ಒಂದು ಪರ್ಚೇಸ್ ಮಾಡ್ತಾರೆ, ಗುರುತಿಗೆ ನೆನಪುಗಳನ್ನು ತೊಗೊಂಡು ಹೋಗಿ ಮನೆಗಳಲ್ಲಿ ಇಟ್ಕೊಳ್ತಾರೆ. ನಾಟ್ ಓನ್ಲಿ ಫಾರ್ ಅರುಣಾಚಲೇಶ್ವರ, ನಮ್ಮಲ್ಲಿ ಭಾಳಷ್ಟು ದೇವಸ್ಥಾನ, ಕಾಳಹಸ್ತಿ ಇದೆ, ವರಸಿದ್ಧಿ ವಿನಾಯಕ, ಕಾಣಿಪಾಕ ಇದೆ. ಆಮೇಲೆ ಈ ಥರ ಹೇಳ್ತಾ ಹೋದರೆ ವಿಜಯವಾಡ ಕನಕದುರ್ಗದಲ್ಲಿ ಅವರಿದ್ದಾರೆ, ಆಮೇಲೆ ಕನಕದುರ್ಗ ಮಾತಾ, ಆಮೇಲೆ ಹೀಗೆ ನಾರ್ತ್ ಇಂಡಿಯಾದಲ್ಲಿ ದ್ವಾರಕಾ ಅಂತ ಕ್ಷೇತ್ರಗಳು. ಈ ರೀತಿ ಇದೆಲ್ಲ ಏನಾಗ್ತದೆ, ಹೋಗ್ತಾ 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 ಎಲ್ಲೆಲ್ಲಿ ಅದರ ಕ್ಷೇತ್ರ ಮಹಿಮೆಗಳನ್ನು ಕಳ್ಕೊಂಡು ಅದರ ಒಂದು ಸ್ಥಾನ ಬಲವನ್ನು ಕಳ್ಕೊಂಡಿರ್ತಕ್ಕಂಥ ಕ್ಷೇತ್ರಗಳಿರ್ತದೆ,
ಅದೆಲ್ಲ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಇರ್ತದೆ. ಅದನ್ನು ಯಾಕೆ ಮತ್ತೆ ಮುನ್ನಡೆಗೆ ತೆಗೆದುಕೊಂಬಂದು ಮತ್ತೆ ನಾವು ಆಕರ್ಷಣೆ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿದೇಶ ಅಂತಲ್ಲ, ಸ್ವದೇಶ ಕೂಡ. ನಿಜವಾಗ್ಲೂ ಪ್ರಯಾಣ ಅಂತಕ್ಕಂಥದ್ದು ಬಹಳ ಮನಸ್ಸಿಗೆ ಮುದವನ್ನು ಕೊಡ್ತದೆ. ಬಹಳ ಈ ಹೆಕ್ಟಿಕ್ ವರ್ಕ್ಗಳಲ್ಲಿದ್ದು ಕೆಲಸ 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 ಅದಕ್ಕೆ ಒಂದು ಸಣ್ಣ ನೋಡಿ, ಹೊರಗಡೆ ಬಂದಾಗ ಅಂದರೆ ಇರೋ ಜಾಗದಲ್ಲೂ ಉತ್ತಮವಾದ ಗಾಳಿ ಇರ್ತದೆ ಇಲ್ಲ ಅಂತಲ್ಲ, ಪ್ರದೇಶಕ್ಕೆ ಬದಲಾದಾಗ ಮಾನಸಿಕ ಸ್ಥಿತಿ ಕೂಡ ಬದಲಾಗ್ತಾ ಇರ್ತದೆ, ಹೊಂದಿಕೊಳ್ತಕ್ಕಂಥದ್ದು ಬರ್ತದೆ. ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಇನ್ನೊಂದು ಭಾಷೆ, ಇನ್ನೊಂದು ವಾತಾವರಣ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚರಣೆ, ಅಲ್ಲಿನ ಪರಂಪರೆ ನೋಡಿ, ಯಾವುದು ಒಂದೇ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅದೇ ಒಂದು. ಎಲ್ಲವೂ ಅವರವರದೇ ಆದಂತಹ ಒಂದು ಹಿಂದಿನಿಂದ ಬಂದಿರತಕ್ಕಂಥ ಆಚರಣೆಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ನೋಡಿದಾಗ ಸ್ವಲ್ಪ ವಿಶೇಷ ಅನಿಸ್ತದೆ, ಇವ್ರು ಯಾಕೆ ಹೀಗೆ, ಇವ್ರ ಆಚರಣೆ ಯಾಕೆ ಹೀಗೆ ಅಷ್ಟೇ. ಅದು ಯಾಕೆ ಹೀಗೆ ಪ್ರಶ್ನೆ ಇಲ್ಲ, ಅವರ ಆಚರಣೆಗಳು ಅವ್ರು ಅನುಸರಿಸ್ಕೊಂಡು ಬಂದುಬಿಟ್ಟಿರ್ತಾರೆ, ಅದನ್ನೇ ಮಾಡಬೇಕಾಗ್ತಿರ್ತದೆ. ಇಲ್ಲಾಂದರೆ ಅದರಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಭಾಳ ದೊಡ್ಡದಾಗಿರ್ತದೆ. ಅದರಿಂದ ಈ ಹಿಂದಿನ ಕಲ್ಲಿನಲ್ಲಿ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥ ದೇವಸ್ಥಾನಗಳು, ಅದರ ಒಂದು ಪ್ರಯತ್ನ ನಮ್ಮ ದೇಶದಲ್ಲಿ ಮತ್ತೆ ವಿದೇಶಿಗರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂತಹ ದಿನಗಳು ಬರ್ತದೆ ಅನ್ನೋದು ಗೊತ್ತು. ಆದರೆ ಅದಕ್ಕೊಂದು ಸಣ್ಣ ಹೆಜ್ಜೆ ಅಥವಾ ಒಂದು ಸಣ್ಣ ಪ್ರಯತ್ನವನ್ನು ಈಗಲಿಂದ ಪ್ರಾರಂಭಿಸಿದ್ರೆ, ಈಗ ಇನ್ನೊಂದು 10 ವರ್ಷ 15 ಅದೇನು 10 ವರ್ಷ 15 ವರ್ಷದಲ್ಲಿ ಮುಗಿತಕ್ಕಂಥದ್ದಲ್ಲ. ದೊಡ್ಡ ದೊಡ್ಡ ಶಿಲ್ಪಕಲೆಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು, ಅದರ ಪ್ಲ್ಯಾನಿಂಗ್ ಮಾಡೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗ್ತದೆ. 1 ವರ್ಷ 2 ವರ್ಷ ಹಿಡಿತದೆ, 6 ತಿಂಗಳು ಹಿಡಿತದೆ. ಅಂತಹ ದೇವಸ್ಥಾನಗಳು ಮತ್ತೆ ನಿರ್ಮಾಣಗಳಾದರೆ ನಮ್ಮ ದೇಶವನ್ನು ಗೌರವಿಸ್ತಕ್ಕಂಥದ್ದು ಒಂದು ಪ್ರಪಂಚದಲ್ಲಿ, ವಿಶ್ವದಲ್ಲಿ ಅದರ ಒಂದು ಸ್ಥಾನ ಅದು ಬೇಡ ಅಂದರೂ ಕೂಡ ಅದು ಹಾಗೇ ಇರ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಕೀಪ್ ಆನ್ ವಾಚಿಂಗ್ ಅಷ್ಟೇ, ಇಷ್ಟ ಅಲ್ಲ ಅಷ್ಟೇ.